ಈ ಸಿನಿಮಾದ ಬಗ್ಗೆ ನಾನು ಮೊದಲು ಕೇಳಿದ್ದು ಅದನ್ನು ಫೆಸ್ಟಿವಲಲ್ಲಿ ನೋಡಿದವರೆಲ್ಲ ಮಾತಾಡ್ತಿದ್ರು. ಆನಂತರ ಒಂದು ಶೋ ಹಾಕಿದರು ಬೆಂಗಳೂರಲ್ಲಿ, ಅದು ನಮ್ಮ ಕಲಾವಿದರ ಸಂಘದಲ್ಲಿ ಹಾಕಿದ್ರು. ನಾನು ಆ ಟಿಕೆಟ್ ಬುಕ್ ಮಾಡಿ ಆ ಸಿನಿಮಾಕ್ಕೆ ಹೋಗಿದ್ದೆ. ಆ ಸಿನಿಮಾ ನೋಡುವ ಹೊತ್ತಿಗೆ ಪ್ಯಾಂಡಮಿಕ್ ಎಲ್ಲ ಆಗಿ ಸುಮಾರು ವರ್ಷಗಳ ಒಂದೂವರೆ ವರ್ಷ ಆಗಿತ್ತು. ಮರೆತು ಬಿಟ್ಟಿದ್ವಿ ಅಲ್ಲ. ನಮಗೆ ಭಾಳ ಮುಖ್ಯ ಏನಂದರೆ ನಮಗಾದ ಒಂದು ಆಘಾತವನ್ನು ನಾವು ಅದನ್ನು ಮರೆಯೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ಸತತವಾಗಿ. ಮರೆತು ಬಿಡೋಣ, ಅದೆಲ್ಲ ಒಂದು ಮುಗಿದ ಕಥೆ ಅಂತ. ಬಟ್ ಅದನ್ನು ಬೇರೆ ದೇಶಗಳಲ್ಲಿ ಒಂದು ವಾರ ಆದಾಗ ಅದು ವಾರ ಬಗ್ಗೆ ಸುಮಾರು ಸಿನಿಮಾ ಮಾಡ್ತಾರೆ. ಪ್ಯಾಂಡಮಿಕ್ ಆದಾಗ ಆ ಪ್ಯಾಂಡಮಿಕ್ ಬಗ್ಗೆ ಸಿನಿಮಾ ಬರ್ತವೆ. ಅಂದರೆ ಆ ಕಾಲದಲ್ಲೇ ನಾವು ಹೆಂಗೆ ಬಿಹೇವ್ ಮಾಡಿದ್ವಿ, ನಮ್ಮ ವರ್ತನೆಗಳು ಹೇಗಿತ್ತು, ನಮ್ಮ ಸಾಮಾಜಿಕವಾಗಿ ನಾವು ಹೇಗಿದ್ವಿ, ನೈತಿಕವಾಗಿ ಹೇಗಿದ್ವಿ, ಇದನ್ನು ತೋರಿಸುವಂಥ ಸಿನಿಮಾಗಳು ಬರ್ತಾವಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ನಾವು ಕಥೆಗಳಂದರೆ ನಿನ್ನೆದನ್ನು ಬರಿತಾ ಇರ್ತೀವಿ. ನಿನ್ನೆ ನಡೆದಿದ್ದನ್ನು ಒಂದು ಕಥೆಯಾಗಿ ಬರೆದಾಗ, ಒಂದು ಸಿನಿಮಾ ತಂದಾಗ ಅದು ನಮ್ಮ ಭಾಳ ಇಂಪ್ಯಾಕ್ಟ್ ಬೀಳುತ್ತೆ. ಅಂದರೆ ಹಾಗಾಗಿ ಉತ್ಸವದವರು ಈ ಸಿನಿಮಾ ಮಾಡಿದಾಗ ನನಗೆ ಭಾಳ ಸಂತೋಷ ಆಯಿತು. ಯಾಕಂದರೆ ಈ ಸಿನಿಮಾದಲ್ಲಿ ಅವರು ತೋರಿಸಿರುವಂಥ ಜಗತ್ತಿದೆಯಲ್ಲ, ನಾವೆಲ್ಲ ಹಾದು ಬಂದಿರುವಂಥ ಒಂದು ಜಗತ್ತು ಆ ಕೆಂಡದಲ್ಲಿ ನಡ್ಕೊಂಬಂದಿದ್ದೀವಿ. ಆ ಕೆಂಡ ಆರಿದ ನಂತರ ಅದನ್ನು ತೋರಿಸೋದಿದೆಯಲ್ಲ, ಭಾಳ ಕಷ್ಟ. ಯಾಕಂದರೆ ನಾವು ಮರೆಯೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ನಾವು ಮತ್ತೆ ನೋಡೋಕ್ಕೆ ಇಷ್ಟಪಡಲ್ಲ. ಆದರೆ ಅದನ್ನು ನೋಡಿ ನೀವು ಹಾಗಿದ್ರಿ, ನಿಮ್ಮ ಸ್ಥಿತಿ ಹಾಗಿತ್ತು ಅಂತ ತೋರಿಸಿದಾರಲ್ಲ, ಭಾಳ ಅದ್ಭುತವಾದ ಸಿನಿಮಾ. ಈ ಸಿನಿಮಾ ನೋಡ್ತಾ ಬಹುಶಃ ನಾನು ಇಮೋಷನಲ್ ಆಗಲ್ಲ ಅಂತ ಹೇಳ್ಕೊತೀವಲ್ಲ, ನಮಗೂ ಸ್ವಲ್ಪ ಕಣ್ಣೀರು ಬರೋ ಥರ ಆಗುತ್ತೆ. ಯಾಕಂದರೆ ನಾವು ಅವನ ವೀರೇಶನ ಜಾಗದಲ್ಲಿ ನಮ್ಮನ್ನು ನೋಡ್ಕೋತೀವಿ, ಅಥವಾ ನೋಡಿದ್ವಿ, ತುಂಬ ಜನ ನೋಡಿದ್ವಿ, ನಾವು ಕಷ್ಟಪಟ್ಟಿದ್ದೀವಿ ಆ ಕಾಲದಲ್ಲಿ. ಅದನ್ನೆಲ್ಲ ತೋರಿಸುವಂಥ ಬಹಳ ಅದ್ಭುತವಾದ ಸಿನಿಮಾ ಇದು. ಆಮೇಲೆ ಬೆಂಗಳೂರಿನ ಆಚೆ ನಾವು ಚಿತ್ರರಂಗ ಅಂದರೆ ಗಾಂಧಿನಗರ, ಬೆಂಗಳೂರು ಅಂದ್ಕೊಂಡ್ಬಿಡ್ತೀವಲ್ಲ, ಎಲ್ಲಿಲ್ಲೋ ಆ ಕಡೆಯಿಂದ ಬಂದು ಸಿನಿಮಾ ಮಾಡೋದಿದೆಯಲ್ಲ, ಅದು ನಿಮ್ಮ ಧೈರ್ಯಕ್ಕೆ ಮೆಚ್ಚಬೇಕು. ಆಮೇಲೆ ಅಲ್ಲಿ ಬಹಳ ಪ್ರತಿಭೆಗಳಿದ್ದಾರೆ ಅಂತ ಗೊತ್ತಾಗುತ್ತೆ ನಮಗೆ. ಆ ಕಡೆಯಿಂದ ಬಂದು ಸುಮಾರು ಜನ ಮಾಡ್ತಿದ್ದಾರೆ ಈಗ. ಸೊ ನಿಮಗೆ ಗಾಂಧಿನಗರಕ್ಕೆ ಅಥವಾ ಚಿತ್ರರಂಗಕ್ಕೆ ವೆಲ್ಕಮು. ಈ ಸಿನಿಮಾ ನಿಮಗೆ ಭಾಳ ಒಳ್ಳೆಯ ಒಂದು ವಿಸಿಟಿಂಗ್ ಕಾರ್ಡ್ ಇದೆ ಚಿತ್ರರಂಗಕ್ಕೆ ಬರೋದಕ್ಕೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.